ಕಾಕ್ರೋಚ್ ಜನತಾ ಪಾರ್ಟಿ ಹೊಸ ರಾಜಕೀಯ ಪಕ್ಷ ಹುಟ್ಕೊಂಡಿದೆ ಅಂತ ಹೇಳೋದಕ್ಕೆ ಅದು ಎಲೆಕ್ಷನ್ ಕಮಿಷನಲ್ಲಿ ರಿಜಿಸ್ಟರ್ ಆಗಬೇಕು. ಇದು ಆ್ಯಸ್ ಆಫ್ ನೌ ಮುಂದೇನೇನಾಗತ್ತೆ ಹೇಳೋದಕ್ಕೆ ಬರೋದಿಲ್ಲ. ಆ್ಯಸ್ ಆಫ್ ನೌ ಸೋಷಿಯಲ್ ಮೀಡಿಯಾ ಫೆನಾಮಿನಾ ಆಗಿದೆ ಕಾಕ್ರೋಚ್ ಜನತಾ ಪಾರ್ಟಿ. 5 ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಯಿತು. 5 ದಿನಗಳ ಹಿಂದೆ 7 ರಿಂದ 8 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಡಿಬೇಟ್ ಮುಗಿಸಿ ಹೋದಾಗ ಕೇಳಿದೆ ನಾನು, ಎಷ್ಟಾಗಿದ್ದಾರೆ ಫಾಲೋವರ್ಸ್ ಅಂದರೆ 15 ಮಿಲಿಯನ್ಸ್ ಅಂದರು. ಈಗ ಈ ನ್ಯೂಸ್ ಅವರಿಗೆ ಬರೋವಾಗ ಮತ್ತೆ ಕೇಳಿದೆ, ಮತ್ತೆ 1.5 ಮಿಲಿಯನ್ ಜಾಸ್ತಿ ಆಗಿದ್ದಾರೆ, 16.5 ಮಿಲಿಯನ್ ಆಗಿದೆ ಅಂತ. 1,65,00,000 ಫಾಲೋವರ್ಸ್ ಆಗಿದ್ದಾರೆ. ಇದು ಯಾಕೆ ಮ್ಯಾಟ್ರ್ ಆಗುತ್ತೆ? BJPಗಿರೋದು 88 ಲಕ್ಷ, 16.6 ಮಿಲಿಯನ್ಸ್ ನೋಡಿ. 5 ನಿಮಿಷದಲ್ಲಿ 0.1 ಮಿಲಿಯನ್ ಜಾಸ್ತಿ ಆಯಿತು, ಅಂದರೆ 1 ಲಕ್ಷ ಜಾಸ್ತಿ ಆಯಿತು ಅಂತ. BJPಗಿರೋದು 84 ಲಕ್ಷ, 8.4 ಮಿಲಿಯನ್. ಇವತ್ತು ಗೊತ್ತಾಗಿದ್ದು ನನಗೆ BJPಗಿಂತಲೂ ಕಾಂಗ್ರೆಸ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಇದ್ದಾರೆ ಅಂತ. ಅದು 13.3 ಮಿಲಿಯನ್ ಇದೆ, 1,33,00,000 ಇದೆ ಕಾಂಗ್ರೆಸ್ಸಿಗೆ. ಪೇಜ್ ಆರಂಭಗೊಂಡ 5 ದಿನದಲ್ಲಿ BJPಯ ಸಂಖ್ಯೆಯನ್ನು ಬೀಟ್ ಮಾಡಿ, ಕಾಂಗ್ರೆಸ್ಸಿನ ಸಂಖ್ಯೆಯನ್ನು ಬೀಟ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ 16.6 ಮಿಲಿಯನ್ನಿಗೆ ಬಂದು ತಲುಪಿದೆ. 15.5 ಮಿಲಿಯನ್ ನಾವು ಈ ಗ್ರಾಫಿಕ್ ಮಾಡಿಸ್ದಾಗಿದ್ದಾಗೇನೋ ನಂಬರು. ಇದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇದನ್ನು ಹೇಗೆ ಸ್ವೀಕರಿಸಬೇಕು, ಯಾವ ರೀತಿ ನೋಡಬೇಕು? ಇನ್ಸ್ಟಾಗ್ರಾಮ್ ಫಾಲೋವರ್ಗಳ ಸಂಖ್ಯೆಯ ಆಧಾರದ ಮೇಲೆ ರಾಜಕೀಯ ಪ್ರಾಬಲ್ಯ ನಿರ್ಧಾರ ಆಗುತ್ತಾ, ಅಥವಾ ಜನರ ಒಲವು ನಿಲುವುಗಳ ನಿರ್ಧಾರ ಫಾಲೋವರ್ಗಳ ಸಂಖ್ಯೆಯ ಮೇಲಾಗುತ್ತಾ? ಹಾಗಾಗೋ ಹಂಗಿದ್ದಿದ್ರೆ BJP ಸಂಖ್ಯೆಗಿಂತಲೂ ಕಾಂಗ್ರೆಸ್ನ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಇದೆಯಪ್ಪ ಅಲ್ವಾ? BJP ಫಾಲೋವರ್ಗಳ ಸಂಖ್ಯೆಗಿಂತಲೂ ಕಾಂಗ್ರೆಸ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದೆ. ಆದರೂ ಇದು ಏನನ್ನು ತೋರಿಸುತ್ತೆ? ಫಸ್ಟ್ ಆಫ್ ಆಲ್, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕಾನ್ಸೆಪ್ಟ್ ಯಾಕೆ ಬಂತು, ಹೆಂಗೆ ಬಂತು? ಇತ್ತೀಚೆಗೆ ಯಾವುದೋ ಒಂದು ಪ್ರಕರಣದ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದಷ್ಟು ಪಾಸಿಂಗ್ ರಿಮಾರ್ಕ್ಸ್ ಮಾಡ್ತಾರೆ. ಅದೇನೆಂದರೆ, ಈಗ ವಕೀಲರುಗಳು ಅವರ ವೃತ್ತಿಯ ಅನುಭವದ ಆಧಾರದ ಮೇಲೆ ಅವರನ್ನು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಹಿರಿಯ ವಕೀಲರು ಅಂತೀವಲ್ಲ, ಅವರ ವಯಸ್ಸಿನ ಕಾರಣಕ್ಕೆ ಮಾತ್ರ ಹಿರಿಯರಾದವರಲ್ಲ. ಕೆಲವರಿಗೆ ಹಿರಿಯ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅನ್ನೋ ಡೆಸಿಗ್ನೇಷನ್ ಇರುತ್ತೆ. ಹಾಗೆ ಮಾಡ್ತಾರೆ, ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಅರ್ಜಿ ಸಲ್ಲಿಸ್ಕೊಳ್ಬೇಕು, ಚೆಕ್ ಆಗುತ್ತೆ, ಅದರ ಆಧಾರದ ಮೇಲೆ ಮಾಡ್ತಾರೆ. ಹಾಗೆ ಕೆಲವು ವಕೀಲರುಗಳ ಸೀನಿಯರ್ ಕೌನ್ಸಿಲ್ ಮಾಡಿ ನಮಗೆ ಅಂತ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಅದನ್ನು ನಿರಾಕರಿಸಿತ್ತು. ಅವರು ಸಿಟ್ಟಿಗೆದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಬಗ್ಗೆ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದಂಗೆ ಬರೆದುಬಿಟ್ರಂತೆ. ಅದರಿಂದ ಸಿಟ್ಟಿಗೆದ್ದ ಮುಖ್ಯ ನ್ಯಾಯಮೂರ್ತಿಗಳು ಇನ್ಯಾವುದೋ ಪ್ರಕರಣದ ವಿಚಾರಣೆ ನಡೆಸುವಾಗ ಪಾಸಿಂಗ್ ರಿಮಾರ್ಕಲ್ಲಿ ಒಂದು ಮಾತು ಹೇಳ್ತಾರೆ. ಅನ್ಎಂಪ್ಲಾಯ್ಡ್ ಯಂಗ್ ಇಂಡಿಯನ್ಸ್ like cockroaches who, failing to find jobs, turn to social media, journalism and RTI activism to attack the system. They are like parasites of the society ಅಂದರು. ತಮಗೆ ತಾವು ಒಂದು ನೌಕರಿ ಅಥವಾ ವ್ಯವಹಾರವನ್ನು ಕಂಡುಕೊಳ್ಳುವುದಕ್ಕೆ ಆಗದ ಯುವ ಭಾರತೀಯರು ಜಿರಳೆಗಳ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗೆ ಹೋಗ್ತಾರೆ, ಜರ್ನಲಿಸಮ್ಗೆ ಹೋಗ್ತಾರೆ ಅಂತಲೂ ಒಂದಿದ್ದಾರೆ. ಅವರು ಜರ್ನಲಿಸಮ್ಗೆ ಹೋಗ್ತಾರೆ, RTI ಕಾರ್ಯಕರ್ತರಾಗ್ತಾರೆ, ಆಗಿ ವ್ಯವಸ್ಥೆಯ ಮೇಲೆ ದಾಳಿ ಆರಂಭಿಸ್ತಾರೆ. ಇವರೆಲ್ಲ ಒಂಥರ ಪ್ಯಾರಾಸೈಟ್ಸ್ ಆಫ್ ದ ಸೊಸೈಟಿ, ಅಂದರೆ ಸಮಾಜದಲ್ಲಿ ಪರಾವಲಂಬಿ ಜೀವಿಗಳಿವರು ಅಂದರು. ಅದು ವರದಿ ಆಯಿತು, ಚರ್ಚೆ ಆಯಿತು, ಅಲ್ಲಿಗೆ ಮುಗಿದಿತ್ತದು. ಈ ಕಾಕ್ರೋಚ್ ಜನತಾ ಪಾರ್ಟಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳಿದ್ದನ್ನೇ ಇಟ್ಟುಕೊಂಡು, ಹೌದು ನಾನು ಜಿರಳೆ ಏನೀಗ ಅಂತ ಕೇಳ್ತಾ ಇದ್ದೆ. ಹೌದು ನಾನು ಜಿರಳೆ ಏನೀಗ ಅಂತ. ಇಲ್ಲಿ ಕಮೆಂಟ್ ಬಂದಿದ್ದು ನ್ಯಾಯಾಂಗದಿಂದ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಂದ. ಕಾಕ್ರೋಚ್ ಜನತಾ ಪಾರ್ಟಿ ದಾಳಿ ನಡೆಸ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಯ ಮೇಲೆ.
ಮಾಡಬೇಕು ಮಾಡಬಾರ್ದು ನಾವ್ಯಾರು ಹೇಳೋದಕ್ಕೆ, ನಡೀತಾ ಇರೋದು ಹೇಳ್ತಾ ಇದ್ದೀನಿ ನಾನು. ಆಕ್ರೋಶ ಇರೋದು ಕೇಂದ್ರ ಸರ್ಕಾರದ ವಿರುದ್ಧ. ಇವರು ಹೇಳ್ಕೊಳ್ಳೋದು ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಈ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಅಂತ. ಅಭಿಜಿತ್ ದೀಪ್ಕೆ ಅನ್ನುವಂಥ ಯುವಕನೇ ಶುರು ಮಾಡಿರೋದು. ಈಸ್ 30 ವರ್ಷ. ಮೂಲತಃ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಅಭಿಜಿತ್ ದೀಪ್ಕೆ. ಪುಣೆಯಲ್ಲಿ ಜರ್ನಲಿಸಮ್ ಡಿಗ್ರಿ ಮುಗಿಸಿ ಅಮೇರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ವಿಷಯದಲ್ಲಿ, PR ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರುವಂಥ ಅಭಿಜಿತ್ ದೀಪ್ಕೆ ಭಾರತದಲ್ಲಿದ್ದ ಸಂದರ್ಭದಲ್ಲಿ 2020ರಿಂದ 2023 ತನಕ ಈ ಮನುಷ್ಯ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಮನೀಶ್ ಸಿಸೋಡಿಯಾ ಟೀಮ್ ಜೊತೆಗೆ. ಮೊದಲಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿಂಗೆ ಅನ್ನಬಾರ್ದಾಗಿತ್ತು ಅಂತ ಟೀಕಿಸಿ ಕಮೆಂಟ್ ಹಾಕಿದಂಥ, ಪೋಸ್ಟ್ ಹಾಕಿದಂಥ ಅಭಿಜಿತ್ ದೀಪ್ಗೆ ಆನಂತರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಪೇಜನ್ನು ಶುರು ಮಾಡಿದ್ರು. ಆ ಪೇಜ್ ಈಗ ವೈರಲ್ ಆಗಿದೆ. ಮೇ 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಪೇಜ್ ಸ್ಥಾಪನೆಯಾಗಿದೆ. ಪೇಜ್ನ ಮೂಲಕ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಕರೆ ಕೊಡ್ತಾ ಇದ್ದಾರೆ ಅಭಿಜಿತ್ ದೀಪ್ಕೆ. ಮೋದಿ ಸರ್ಕಾರದಿಂದ ಯುವಕರ ಜೀವನ ಹಾಳಾಗ್ತಾ ಇದೆ, ನಮ್ಮ ಉದ್ಯೋಗಗಳನ್ನು ಕಸೀತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ. ಒಂದು ವಿಡಿಯೋ. ಅಕೌಂಟಬಿಲಿಟಿ ಯಾರ್ದು ಅಂದರೆ, ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಜೈಲಿಗೆ ಕಳಿಸ್ತೀವಿ ಅಂತಿದ್ದಾರೆ. ಮುಗಿತಾದಲ್ಲಿಗೆ. ಯಾವುದೋ ಒಂದು ಕಳ್ಳತನ ಆಗಿತ್ತು, ಕಳ್ಳನ ಹಿಡಿದು ಒಳಗೆ ಹಾಕಿದ್ದೀವಪ್ಪ. ಆ ಕಳ್ಳನಿಗೆ ಆ ಬೀದಿಲಿ ಬಂದು ಆ ಮನೇಲಿ ಕಳ್ಳತನ ಮಾಡ್ಬೋದು ಅನ್ನೋ ಧೈರ್ಯ ಯಾವಾಗ ಬರುತ್ತಂದ್ರೆ ಪೊಲೀಸರು ಮಕ್ಕಂಡಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗಲ್ರಿ. ಇಲ್ಲದೇ ಇದ್ರೆ ಅವನ್ಯಾಕೆ ಬರೋಕ್ಕೆ ಹೋಗ್ತಾನೆ, ಧೈರ್ಯ ಆಗುತ್ತೆ ಅವನಿಗೆ ಬರೋದಕ್ಕೆ. ಪ್ರಶ್ನೆ ವ್ಯಾಲಿಡ್ ಇದೆ, ಅನ್ಡೌಟೆಡ್ಲಿ ವ್ಯಾಲಿಡ್ ಇದೆ. ಇದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಮೇಲೆ ಆ್ಯಕ್ಷನ್ ಯಾಕಿಲ್ಲ? ವ್ಯಾಲಿಡ್, ವೆರಿ ವ್ಯಾಲಿಡ್ ಕ್ವಶನ್. ಕೇವಲ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋಯಿಂಗನ್ನು ಜಾಸ್ತಿ ಮಾಡೋದಲ್ಲ, BJP ಫಾಲೋಯಿಂಗ್ನ ಕಡಿಮೆ ಮಾಡಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ? 16.6 ಮಿಲಿಯನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಸಂಜೆ ಇದ್ರ ಬಗ್ಗೆ 5 ಗಂಟೆಗೆ ಡಿಸ್ಕಸ್ ಮಾಡಿದ್ವಿ ನಾವು. ಪ್ರಶಾಂತ್ನಾಥ್ ಒಂದು ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ನಮ್ಮಲ್ಲಿ ಚುನಾವಣೆಗಳು ಬಂದಾಗ ಕೆಲವು ಚಾನೆಲ್ಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿತ್ತು. ಒಂದು 25-30 ಫೋನ್ ಹಾಕ್ಬಿಡೋದು, ಹಿಂಗೆ ನಂಬರ್ಗಳನ್ನು ಫ್ಲ್ಯಾಶ್ ಮಾಡೋದು. ಒಂದೇ ನಂಬರ್ ಇರುತ್ತೆ, ಎಲ್ಲ ಕಡೆ ರಿಂಗ್ ಆಗ್ತಿರೋ ಥರ ಫ್ಲ್ಯಾಶ್ ಮಾಡೋದು. ನೀವು ಯಾರಿಗೆ ಮತ ಹಾಕ್ತೀರಿ ಫೋನ್ ಮಾಡಿ ಹೇಳಿ ನಮಗೆ ಅಂತ. ಕ್ಷೇತ್ರವಾರು ಕೇಳೋದು, ಕ್ಷೇತ್ರವಾರು. ಫಾರ್ ಎಕ್ಸಾಂಪಲ್ ಬಸವನಗುಡಿ ಕ್ಷೇತ್ರ, ಬಸವನಗುಡಿಯಲ್ಲಿ ನೀವು ಯಾರಿಗೆ ಮತ ಹಾಕ್ತೀರಿ ಫೋನ್ ಮಾಡಿ ಹೇಳಿ, ಫೋನ್ ಮಾಡಿ ಹೇಳಿ ಅಂತ. ಫೋನ್ ರಿಸೀವ್ ಮಾಡೋದು, ಹಾಂ ನೀವು BJPನ, ಕಾಂಗ್ರೆಸ್, JDS, ಹಾಂ ನೀವು ಯಾರಿಗೆ ಹಾಕ್ತೀರಿ, ನೀವು ಯಾರಿಗೆ ಹಾಕ್ತೀರಿ, ನೀವು ಯಾರಿಗೆ ಹಾಕ್ತೀರಿ ಅಂತ. ಅಂತಿಮವಾಗಿ ಆ ಎಷ್ಟು ಕಾಲ್ ಬಂದ್ವಲ್ಲ ಆ ಸಂಖ್ಯೆಗಳನ್ನು ಸ್ಕ್ರೀನ್ ಮೇಲೆ ತೋರಿಸಿ, ನೋಡಿ ಕಾಂಗ್ರೆಸ್ಸಿಗೆ ಇಷ್ಟು ಓಟು ಬರ್ತಾ ಇದ್ದಾವೆ, BJPಗೆ ಇಷ್ಟು ಓಟು, JDSಗೆ ಇಷ್ಟು ಓಟು ಅಂತ. ಅದನ್ನು ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕ್ಬಿಡೋದು. ಇದು ಅನಿಸುತ್ತೆ ಮೇಲ್ನೋಟಕ್ಕೆ ಕರೆಕ್ಟ್ ಅಲ್ಲಪ್ಪ ಜನ ಹೇಳ್ತಾ ಇರೋದು. ಬಟ್ ಕೇಳಬೇಕಾದ ಮೊದಲನೇ ಪ್ರಶ್ನೆ, ನೀವು ಬಸವನಗುಡಿ ವೋಟರ್ಸ್ ಅಂತ ಕೇಳಬೇಕಲ್ಲಿ. ಬಸವನಗುಡಿಯ ಮತದಾರನೊಬ್ಬ ನಾನು BJPಗೆ ಹಾಕ್ತೀನಿ ಅಂದ್ರೆ ಅದು ಕೌಂಟ್ ಆಗತ್ತೆ ರೀ. ಬಸವನಗುಡಿ ಕ್ಷೇತ್ರದಲ್ಲಿ ಯಾರಿಗೆ ಓಟ್ ಹಾಕ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಯಾದಗಿರಿ ಅವರು, ರಾಯಚೂರು ಅವರು ಫೋನ್ ಮಾಡಿ ನಾವು BJPಗೆ ಹಾಕ್ತೀವಿ ಅಂದ್ರೇನು, ಕಾಂಗ್ರೆಸ್ಸಿಗೆ ಹಾಕ್ತೀವಿ ಅಂದ್ರೇನು, ತಗೊಂಡೇನು ಮಾಡ್ತೀರಿ ಅದನ್ನು? ಎಕ್ಸಾಂಪಲ್ ಯಾಕೆ ಬಂತು ಅಂದರೆ, ಈ 16.6 ಮಿಲಿಯನ್ನಲ್ಲಿ ಯಾವ್ಯಾವ ದೇಶದವರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಕೆಲವು BJPಯ ಅತ್ಯುತ್ಸಾಹಿ ನಾಯಕರುಗಳ ಒಂದು ಗ್ರಾಫು ಹಾಕ್ಕೊಂಡ್ಬಿಟ್ರು, 46% ಪಾಕಿಸ್ತಾನದವರು ಇದ್ದಾರೆ ಇದರಲ್ಲಿ ಅಂತ. ಡೋಂಟ್ ನೋ, ಗೊತ್ತಿಲ್ಲ. ಆ ಸಂಖ್ಯೆ ನಮಗೆ ಗೊತ್ತಾಗೋದಿಲ್ಲ, ಅವ್ರು ಮಾತ್ರ ನೋಡ್ಬೋದು ಅದನ್ನು. ಅಭಿಜಿತ್ ದೀಪ್ಗೆ ಅಷ್ಟೇ ನೋಡೋದಕ್ಕಾಗತ್ತೆ ಅದನ್ನು. ಎಲ್ಲ 16.6 ಮಿಲಿಯನ್ ಭಾರತೀಯರೇ ಆಗಿದ್ದು, ಆಮೇಲೆ ಅದರಲ್ಲಿ ಎಲ್ಲಿಯವರು ಅನ್ನೋದು ಮಾತ್ರ ಅಲ್ಲ ರೀ, ಅವ್ರ ವಯಸ್ಸೆಷ್ಟು, ಯಾವ್ಯಾವ ರಾಜ್ಯದವರು ಎಲ್ಲ ಬರುತ್ತೆ ಡೀಟೇಲ್ ಅದರಲ್ಲಿ. ಅವರ ಪೈಕಿ ಎಲ್ಲರೂ ಅಥವಾ ಬಹುತೇಕರ ಭಾರತೀಯರಾಗಿದ್ದು ಜನ್ಸಿ ವಯಸ್ಸಿನವರಾಗಿದ್ದರೆ ಇದು ಸೀರಿಯಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಈಗ ಗೊತ್ತಿಲ್ಲ ನಮಗೆ ಅವ್ರು ಎಲ್ಲೆಲ್ಲಿ ಅವರಿದ್ದಾರೆ ಅಂತ. ಇವತ್ತಿನ ಕಾಲದಲ್ಲಿ ಫಾಲೋಯಿಂಗನ್ನು ಪಡೆಯೋದು, ನಮ್ಮ ಡಿಜಿಟಲ್ನವ್ರು ಹೇಳ್ತಿರ್ತಾರೆ ಚಿಟಿಕೆ ಹೊಡೆದಂಗ್ರಿ ಅದು ಅಂತ. ಗೊತ್ತಿಲ್ಲ ಇದು 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 ಏನು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಗೊತ್ತಿಲ್ಲ.
ಕೆಲವರು ಎಲ್ಲಿ ತನಕ ಹೇಳ್ತಾರೆ ಅಂದರೆ ನೇಪಾಳದಲ್ಲೂ ಹೀಗೆ ಶುರುವಾಗಿತ್ತು ಅಂತಾರೆ. ಅದರ ಮಧ್ಯದಲ್ಲಿ ಇವರು ಟ್ವಿಟರ್ ಹ್ಯಾಂಡಲ್ ಯಾಕೆ ಬಂದ್ ಮಾಡಿಸ್ಬೇಕು? ಇವರು ಈಗ ಟ್ವಿಟರು ಎಲಾನ್ ಮಸ್ಕ್ ಕಂಪನಿ ಇಂಥವರೇ ಬಂದ್ ಮಾಡಿಸಿದ್ದಾರೆ ಅಂತೇನು ಹೇಳಿಲ್ಲ. ಬಟ್ ಭಾರತದಲ್ಲಿ ಇದು ಸಿಗ್ತಾ ಇಲ್ಲಪ್ಪ. ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಹ್ಯಾಂಡಲ್ ಇಲ್ಲ ಭಾರತದಲ್ಲಿ, ರಿಸ್ಟ್ರಿಕ್ಟೆಡ್ ಅಂತ ಬರ್ತಾ ಇದೆ. ಇದನ್ನು ಯಾರು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಧ್ಯ? ಒಂದು ಕೊಲೆ ಅಂತಾದಾಗ, ಒಂದು ಕ್ರೈಮ್ ಅಂತಾದಾಗ ಪೊಲೀಸರು ಮೊದಲು ಯೋಚನೆ ಮಾಡೋದು ಇದನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಇತ್ತು ಅಂತ. ಇದನ್ನು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಯಾರಿಗೆ ಲಾಭ ಇತ್ತು? ಬಿ ಜೆ ಪಿಗೆ ಅಂತಲೇ ಕನ್ಕ್ಲೂಷನ್ ಬರೋದು. ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕಾಗಿತ್ತು ಇದನ್ನು? ಕೆಲವರು ನೇಪಾಳದ ಜನ್ಜಿ ದಂಗೆಗೆ ಇದನ್ನು ಯಾಕೆ ಹೋಲಿಸೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ, ಅಲ್ಲೂ ಹೀಗೆ ಕರಪ್ಷನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಟ್ರು ಅಂತ ಹುಡುಗರು ಬೀದಿಗಿಳಿದ್ರು, ಹುಡುಗಿರು ಬೀದಿಗಿಳಿದ್ರು. ಇನ್ನು ನೋ ವೇ ಭಾರತದ ಪರಿಸ್ಥಿತಿ ನೇಪಾಳದ ಪರಿಸ್ಥಿತಿ ಕಂಪೇರೇಬಲ್ ಅಲ್ಲ. ನಾನು ಮತ್ತೆ ಒತ್ತು ಹೇಳ್ತಾ ಇದ್ದೀನಿ. ಯಾವ ರಾಜಕೀಯ ಸಿದ್ಧಾಂತ, ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ರಾಗ ದ್ವೇಷಗಳಿಲ್ಲದೆ ಹೇಳ್ತಾ ಇದ್ದೀನಿ. ನೇಪಾಳದ ಪರಿಸ್ಥಿತಿನ ಭಾರತದ ಪರಿಸ್ಥಿತಿ ಜೊತೆಗೆ, ಬಾಂಗ್ಲಾದೇಶದ ಪರಿಸ್ಥಿತಿನ ಭಾರತದ ಪರಿಸ್ಥಿತಿಯ ಜೊತೆಗೆ ಹೋಲಿಕೆ ಮಾಡಬೇಡಿ. ವಿ ಆರ್ ಫಾರ್ 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 ಬೆಟರ್ ಆಫ್. ಈಗ ನೋಡಿ, ಇದಕ್ಕೆ ಮನೀಶ್ ಸಿಸೋಡಿಯಾ ಬೆಂಬಲ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಸಂತೋಷ್ ಲಾಡ್ ಬೆಂಬಲ ಘೋಷಣೆ ಮಾಡಿದ್ರು, ಕಾರ್ಮಿಕ ಸಚಿವರು. ಮಹುವಾ ಮೊಯಿತ್ರಾ ಇದನ್ನು ಬೆಂಬಲಿಸಿದ್ದಾರೆ. ನಾನು ಕಾಕ್ರೋಚ್ ಅಂತ. ಅದೆಲ್ಲ ಬಿಡ್ರಿ, ಇವತ್ತು ನೀಟ್ ಕ್ವಶನ್ ಪೇಪರ್ ಲೀಕನ್ನು ವಿರೋಧಿಸಿ ಕಾಂಗ್ರೆಸ್ಸಿನ ಪ್ರತಿಭಟನೆ ಇತ್ತು ಫ್ರೀಡಮ್ ಪಾರ್ಕ್ನಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟೀ ಶರ್ಟ್ ಬಿಡುಗಡೆ ಮಾಡಿದ್ರು, ಐ ಆಮ್ ಕಾಕ್ರೋಚ್ ಅಂತ. ಐ ಆಮ್ ಕಾಕ್ರೋಚ್ ನೋಡಿ ಅಲ್ಲಿ. ಈ ದೇಶದ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನು ಕಟ್ಟುವ ಅಷ್ಟು ಸಾಮರ್ಥ್ಯ ಇರಬೇಕಾದದ್ದು ಕಾಂಗ್ರೆಸ್ಸಿಗೆ. ಆ ಹುಡುಗ ಅಭಿಜಿತ್ ದೀಪ್ಕೆ ಅಲ್ಲೆಲ್ಲೋ ಅಮೇರಿಕಾದಲ್ಲಿ ಕೂತ್ಕೊಂಡು, ವಿ ಡೋಂಟ್ ಇವನ್ ನೋ ಆ ಹುಡುಗನ ಹೆಸರು. ಭಾರತದ ಯಾವುದಾದ್ರೂ ರಾಜ್ಯದ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದ ವೋಟರ್ ಲಿಸ್ಟಲ್ಲಿ ಇದೆಯೋ ಎಲ್ಲೋ ಗೊತ್ತಿಲ್ಲ ನಮಗೆ. ಅಲ್ಲಿ ಕೂತ್ಕೊಂಡು ಆತ ಏನೋ ಮಾಡಿದ್ದಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳು ಟೀ ಶರ್ಟ್ ಬಿಡುಗಡೆ ಮಾಡಿದ್ರು, ಐ ಆಮ್ ಕಾಕ್ರೋಚ್ ಅಂತ, ನಾನೇ ಜಿರಳೆ ಅಂತ. ಅಂದರೆ ಜನಾಂದೋಲನವನ್ನು ವಿರೋಧ ಪಕ್ಷದ ನಾಯಕರುಗಳ ಕಟ್ಟಿ ಮುನ್ನಡೆಸಿ ಲೀಡ್ ಮಾಡಿ ಚೇಂಜ್ ತರಬೇಕು. ಅದು ನಿರೀಕ್ಷೆ. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ, ರೈತರು ಪ್ರೊಟೆಸ್ಟ್ ಶುರು ಮಾಡ್ತಾರೆ, ನಿಮ್ಮ ಜೊತೆಗಿದ್ದೀವಿ. NRC ವಿರುದ್ಧ ಪ್ರೊಟೆಸ್ಟ್ ಶುರು ಮಾಡಾಗುತ್ತೆ, ನಾವು ನಿಮ್ಮ ಜೊತೆಗಿದ್ದೀವಿ. ಇಲ್ಲೊಬ್ಬ ಐ ಆಮ್ ಕಾಕ್ರೋಚ್ ಅಂತಾನೆ, ಐ ಆಮ್ ಕಾಕ್ರೋಚ್ ಅನ್ನೋದು. ಮನೀಶ್ ಸಿಸೋಡಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. सोशल मीडिया स्क्रॉल कर रहा था, ये कॉकरोच जनता पार्टी वालों ने धमाल मचा रखा है, छाए हुए। और छाए भी क्यों ना, जब सिस्टम में क्रोकोडाइल छाए हुए हैं और पूरे के पूरे सिस्टम को गटर बना के रखा हुआ है, तो कहीं तो कॉकरोच भी इकट्ठा होंगे और छाएंगे। इन क्रोकोडाइल्स को ठीक करने के लिए कॉकरोचेस की ये जनता पार्टी कुछ ना कुछ तो करेगा, और मैं इनके साथ हूं क्योंकि मैं भी कॉकरोच। सोशल मीडिया स्क्रॉल कर रहा था, ಬಿಜೆಪಿಯವರು ಈ ಬೆಳವಣಿಗೆಯಿಂದ ಡಿಸ್ಟರ್ಬ್ ಆಗಿದ್ದಂತೂ ಹೌದು. ಅವ್ರಿಗೇನು ಅಂದಾಜು ಸಿಗ್ತಿಲ್ಲ ಇದು ಏನಾಗ್ತಿದೆ ಅಂತ. ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ಅವರು. ಕಾಕ್ರೋಚ್ ಮಾತಾಡ್ತಾ ಇರುತ್ತೆ, ಒಬ್ಬ ಎದ್ದು ಬಂದು ಅದರ ಮುಖಕ್ಕೆ ಹಿಟ್ ಸ್ಪ್ರೇ ಹೊಡೆಯೋದು. ಆಮೇಲೆ ಏನಾಗುತ್ತೆ ನೋಡಿ, ಪಾಕಿಸ್ತಾನದಿಂದ ಬರ್ತಾ ಇರುವ ಸುದ್ದಿ, ಹಮ್ಜಾನ್ ಹೊಡೆದ್ಬಿಟ್ರು. ನೀವು ದುರಂಧರ್ ಗುಂಗ್ನಲ್ಲಿದ್ದರೆ ಹಮ್ಜಾ ಅಬು ಮಜಾರಿ ಅಲ್ಲ, ಇವನು ಬೇರೆ ಹಮ್ಜಾ. ಇವನ ಹೆಸರು ಬುರ್ಹಾನ್ ಹಮ್ಜಾ. 2019ಕ್ಕೆ ಹೋಗ್ಬೇಕು ನಾವು. 2019 ಫೆಬ್ರವರಿ 14 ಕಾಶ್ಮೀರದಿಂದ ಬಂತು ಸುದ್ದಿ, ಪುಲ್ವಾಮಾ ಅಟ್ಯಾಕ್. ಕಾನ್ವಾಯ್ನಲ್ಲಿ ಹೋಗ್ತಾ ಇದ್ದ CRPF ಯೋಧರ ಬಸ್ಸಿಗೆ ಒಂದು ಸ್ಕಾರ್ಪಿಯೋ ಬಂದು ಡಿಕ್ಕಿ ಹೊಡೆದು ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಅ ಸೂಯಿಸೈಡ್ ಅಟ್ಯಾಕ್. 40 ಯೋಧರು
ಹುತಾತ್ಮರಾದರು. ಹುತಾತ್ಮರಾಗಿದ್ದಂದ್ರೆ ಹೆಂಗೆ? ಛಿದ್ರ ಆಗೋದ್ರು. ಇವತ್ತಿಗೂ ನನ್ನ ಹತ್ರ ಕೆಲವು ವಿಡಿಯೋಗಳು, ಫೋಟೋಗಳಿದ್ದಾವೆ. ಅವರ ಮೂಳೆ ಮಾಂಸಗಳನ್ನು ಬಕೆಟ್ನಲ್ಲಿ ತುಂಬಿಟ್ಟಿದ್ದು ಘಟನೆ ನಡೆದ ಸ್ಥಳದಲ್ಲಿ. ಅಷ್ಟು ಭೀಕರವಾಗಿ ಈ ಭಯೋತ್ಪಾದಕ ದಾಳಿ ಆಯಿತು. ಜೈಷ್ ಎ ಮೊಹಮ್ಮದ್ನವರು ಹೊಣೆ ಹೊತ್ಕೊಂಡ್ರು, ನಾವೇ ಮಾಡಿಸಿದ್ದಿದ್ದಲ್ಲ ಅಂತ. ಇದಕ್ಕೆ ಪ್ರತೀಕಾರವಾಗಿ ಭಾರತ ಏರ್ ಸ್ಟ್ರೈಕ್ ಮಾಡ್ತು. 300ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಅವರ ಲಾಂಚ್ ಪ್ಯಾಡ್ಗಳಲ್ಲಿ ಪಾಕಿಸ್ತಾನದಲ್ಲಿ ಹೊಡೆದಾಕ್ತು. ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ, ನಾವು ವಾಪಸ್ ಹೊಡಿತೀವಿ ಅಂತ ಭಾರತ ಹೇಳ್ತು. ನೀವು ವಾಪಸ್ ಹೊಡೆದಿದ್ದೀರಿ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ನಮ್ಮಲ್ಲೇ ವಿಪಕ್ಷಗಳು ಕೇಳಿದ್ವು. ಅದಿರಲಿ. ಈ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಬುರ್ಹಾನ್ ಹಮ್ಜಾ ಓಡಾಡ್ಕೊಂಡಿದ್ದ ಆತ ಪಾಕಿಸ್ತಾನದಲ್ಲಿ. ಮೂಲತಃ ಭಾರತೀಯನೇ, ಕಾಶ್ಮೀರಿ. ಪುಲ್ವಾಮಾದ ರತ್ನಿಪೋರ ಬಾರ್ಬತ್ಪೋರಾದಲ್ಲಿ ಈತ ಹುಟ್ಟಿ ಬೆಳೆದವನು. ಹೈಯರ್ ಎಜುಕೇಷನ್ಗೆ ಅಂತ ಪಾಕಿಸ್ತಾನಕ್ಕೆ ಹೋದ. ಉನ್ನತ ವ್ಯಾಸಂಗಕ್ಕೆ ಪಾಕಿಸ್ತಾನಕ್ಕೆ ಹೋದ 2017ರಲ್ಲಿ. ಅಲ್ಲಿ ಅಲ್ ಬದ್ರ್ ಅನ್ನುವ ಭಯೋತ್ಪಾದಕ ಸಂಘಟನೆ ಸೇರಿಕೊಂಡ. ಬೆಳೀತಾ ಕಮಾಂಡರ್ ಹುದ್ದೆಗೆ ಹೋದ. ಭಾರತೀಯ ಸೇನೆಯ ಮೇಲೆ ದಾಳಿ ಮಾಡುವ ಟ್ರೈನಿಂಗ್ ಕೊಡ್ತಾ ಇದ್ದ ಈತ. ಆವಾಗ ಭಾರತದಲ್ಲಿ ಮರಳಿ ನುಸುಳಿ ಬಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದ. ಅಂತಿಮವಾಗಿ ಪುಲ್ವಾಮಾದಿಂದ ಶೋಫಿಯಾನ್ ತನಕ ತನ್ನ ಜಾಲವನ್ನು ವಿಸ್ತರಿಸಿಕೊಂಡ. ಪುಲ್ವಾಮಾ ದಾಳಿಕೋರನಿಗೆ ದಾಳಿಯ ಟ್ರೈನಿಂಗ್ ಕೊಟ್ಟಿದ್ದ. ಮತ್ತು ವಾಪಸ್ ಪಾಕಿಸ್ತಾನಕ್ಕೆ ಹೋಗಿ ಏನೂ ಆಗಿಲ್ಲ ಅನ್ನೋ ಥರ ಓಡಾಡ್ಕೊಂಡಿದ್ದ. ಈತನನ್ನು ಅಪರಿಚಿತ ಬಂದೂಕುದಾರಿಗಳು ಅಟಕಾಯಿಸಿಕೊಂಡು ಹೊಡೆದೋಗಿದ್ದಾರೆ. CCTV ದೃಶ್ಯಗಳಿದ್ದಾವೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನೋಡಿ ಅದನ್ನೊಂದ್ಸಲ. ವೈಟ್ ಡ್ರೆಸ್ಸಲ್ಲಿದ್ದ ನೋಡಿ, ಓಡ್ತಿದ್ದಾನಲ್ಲಿ. ಕಾರ್ನಲ್ಲಿ ಬರ್ತಾ ಇದ್ದಾನೆ, ಸಿಗ್ನಲ್ನಲ್ಲಿ ನಿಂತ್ಕಣ್ತು. ಅವ್ರ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗಲ್ಲಿ ಬಂದರು. ಫಸ್ಟ್ ಬುಲೆಟ್ ಹಾರಿದಾಗಲೇ ಗೊತ್ತಾಯಿತು ಅನ್ಸುತ್ತೆ ಅವನಿಗೆ. ಬಂದರು ಅಪರಿಚಿತ ಬಂದೂಕುದಾರಿಗಳ ನನ್ನ ಎದುರಿಗೆ ಅಂತ. ಕಾರ್ ಎಳೆದು ಓಡ್ತಾನೆ, ಬೆನ್ನು ಹತ್ಕೊಂಡು ಹೋಗಿ ಹೊಡಿತಾರೆ. ಅಪರಿಚಿತ ಬಂದೂಕುದಾರಿಗಳು. ಅವನನ್ನು ಯಾಕೆ ಹೊಡೆದ್ರೋ ಗೊತ್ತಿಲ್ಲ. ಹೊಡಿತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಒಂದೇ ಅಲ್ಲ, ಬಾಂಗ್ಲಾದೇಶದಲ್ಲೂ ಹೊಡೆದಿದ್ದಾರೆ, ಕೆನಡಾದಲ್ಲಿ ಹೊಡೆದಿದ್ದಾರೆ. ಏನೋ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವ್ರನ್ನೇ ಹೊಡಿತಿದ್ದಾರಪ್ಪ. ಯಾಕೋ ಗೊತ್ತಿಲ್ಲ. ಭಾರತಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರವ್ರದ್ದು ಏನೇನೋ ಇರ್ತಾವ್ರಿ, ಅನೈತಿಕ ಸಂಬಂಧಕ್ಕೂ. ಅವ್ರ ಮನೆ ಹೆಣ್ಣುಮಕ್ಕಳ ಮೇಲೆ ಇವನು ಕಣ್ಣು ಹಾಕಿದ್ನೋ, ಇವ್ರ ಮನೆ ಹೆಣ್ಣುಮಕ್ಕಳ ಮೇಲೆ ಅವನು ಕಣ್ಣು ಹಾಕಿದ್ನೋ, ಏನು ಆಸ್ತಿ ಜಗಳ ಇತ್ತು, ಹೊಲ ಮನೆ ಜಗಳ ಇತ್ತು, ಯಾರಿಗೆ ಗೊತ್ತು. ಹೊಡಿತಿದ್ದಾರಷ್ಟೇ. ಅವನು ಭಾರತಕ್ಕೆ ಬೇಕಾದವನಾಗಿದ್ದ. ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಇಲ್ಲಿ ತನಕ ಒಂದು 47 ಜನ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವ್ರನ್ನ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಹೊಡೆದಾಕಿದ್ದಾರೆ. ರೈಟ್ ಫ್ರಮ್ IC-184 ಪ್ಲೇನ್ ಹೈಜಾಕ್ನ ಮಾಸ್ಟರ್ ಮೈಂಡ್ನಿಂದ ಹಿಡಿದು ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ತನಕ 47 ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಹೊಡೆದಾಕಿದ್ದಾರೆ. ಅಲ್ಲೊಂದು FIR ಆಗುತ್ತೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಮೇಲೆ ಏನಾಗುತ್ತೋ ಯಾವನಿಗೆ ಗೊತ್ತು. ಅದು ಯಾರು ಹೊಡೆದ್ರೋ, ಯಾಕೆ ಹೊಡೆದ್ರೋ, ಅವರಿಗೆ 145 ಕೋಟಿ ಭಾರತೀಯರಿಂದ ಈ ಬೆಳವಣಿಗೆಗಳಿಂದ ಬೇಜಾರಾದವ್ರನ್ನ ಹೊರತುಪಡಿಸಿ ಉಳಿದ ಭಾರತೀಯರಿಂದ ಅಂತ ಅನ್ಕೊಳ್ಳಿ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಸುದ್ದಿಗೆ ಹೋಗೋಣ ಈಗ ನಾವು.
ಮುಂಬೈನಿಂದ ಬರ್ತಾ ಇರುವ ಸುದ್ದಿ, ಬಾಂದ್ರಾದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿದ ಜಾಗದ ಅಕ್ರಮವನ್ನು ತೆರವುಗೊಳಿಸುವಾಗ ಹೊತ್ಕೊಂಡು ಉರಿಯೋ ಪರಿಸ್ಥಿತಿಯಾಗಿದೆ. CRPF ಪೊಲೀಸರ ಭದ್ರತೆಯಲ್ಲಿ ಒತ್ತುವರಿ ತೆರವು ಮಾಡ್ತಾ ಇರುವಾಗ ಕಲ್ತೂರಾಟ, ದಾಳಿ ಪೊಲೀಸರ ಮೇಲೆ. ಮುಂಬೈನ ಬಾಂದ್ರಾದಲ್ಲಿ 3 ದಿನಗಳಿಂದ ಇದು ನಡೀತಾ ಇದೆ. ಗರೀಬ್ ನಗರ ಅಂತಲೇ ಹೆಸರಾಗಿತ್ತಂತ. ಇದು ಕೋರ್ಟಿನ ಆದೇಶದ ಮೇರೆಗೆ ನಡೀತಾ ಇರುವ ಒತ್ತುವರಿ ತೆರವು ಕಾರ್ಯಾಚರಣೆ. 2017ರಲ್ಲೇ ಮುಂಬೈ ಹೈಕೋರ್ಟ್ ಹೇಳಿದೆ ತೆರವು ಮಾಡಿ ಅವರನ್ನು. 2017ರ ಕೋರ್ಟ್ ಆರ್ಡರ್ ಈಗ ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದೇ ಮೊದಲನೇ ಪ್ರಶ್ನೆ ಆಗಬೇಕು. ಈಗ ಯಾಕೆ ಮಾಡ್ತಿದ್ದೀರಿ ಇದನ್ನು, ಆವಾಗಲೇ ಯಾಕೆ ಮಾಡಲಿಲ್ಲ? 600 ಕೋಟಿ ವರ್ತ್ ಅಂತೆ ಪ್ರಾಪರ್ಟಿ, 5200 ಸ್ಕ್ವೇರ್ ಮೀಟರ್ ಜಾಗ. 3 ದಿನಗಳಿಂದ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಮನೆಗಳನ್ನು ಒಡೆದಾಗ ಏನಾಗಲಿಲ್ಲ, ಮಸೀದಿ ಒಡೆಯೋದಕ್ಕೆ ಬಂದಾಗ ಶುರುವಾಯಿತು ಅಕ್ರಮ ಮಸೀದಿ. ಕೋರ್ಟಿನ ಆದೇಶ ಇದೆ, ಮತ್ತೆ ಹೇಳ್ತಾ ಇದ್ದೀನಿ. ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿದ ಜಾಗ ಒತ್ತುವರಿ ಮಾಡ್ತಾ 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 ಟ್ರೈನ್ ಟ್ರ್ಯಾಕ್ ತನಕ ಬಂದಿದ್ರು. ನ್ಯಾಯಾಲಯದಲ್ಲಿ ವಾದಗಳು ಪ್ರತಿವಾದಗಳು ಎಲ್ಲ ಆಗಿದ್ವಿ. ಒಂದು 500 ಮನೆಗಳನ್ನು, ಶೆಡ್ಗಳನ್ನು ತೆರವು ಮಾಡಿದ್ದಾರೆ. 2017ರಲ್ಲಿ ನ್ಯಾಯಾಲಯದ ಆದೇಶದ ನಂತರ ನೋಟಿಸ್ ಕೊಡಲಾಗಿತ್ತು. ಮುಂಬೈ ಹೈಕೋರ್ಟು ಇದು ಅಕ್ರಮ ಒತ್ತುವರಿ ದಾಖಲೆಗಳ ಮೂಲಕ ಪ್ರೂವ್ ಆಗಿದೆ, ಇವರನ್ನು ಖಾಲಿ ಮಾಡಿಸಿ ಅಂತ ಮುಂಬೈ ಹೈಕೋರ್ಟ್ ಆದೇಶ ಕೊಟ್ಟ ನಂತರ ಇವರೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ಈಗ ಒತ್ತುವರಿ ತೆರವು ಮಾಡೋದಕ್ಕೆ ಬಂದಿದೆ. 18 ಜನರನ್ನು ವಶಕ್ಕೆ ತಗೊಂಡಿದ್ದಾರಂತೆ. ಒಂದು 20 ಪೊಲೀಸರಿಗೆ ಗಾಯಗಳಾಗಿದೆ. 5200 ಸ್ಕ್ವೇರ್ ಮೀಟರ್ ಜಾಗ ಇದು. ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸೇರಿತ್ತು. ಗರೀಬ್ ನಗರ ಅಂತ ಹೆಸರಾಗ್ಬಿಟ್ಟಿತ್ತು ಇದಕ್ಕೆ. ಆಕ್ರೋಶ, ಒತ್ತುವರಿ ತೆರವು ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶ. ಏನಂತ, ನಮ್ಮ ಹತ್ರ ವೋಟರ್ ID ಇದೆ, ರೇಷನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಎಲ್ಲನೂ ಇದೆ, ಮತ್ತ್ಯಾಕೆ ನಮ್ಮನ್ನು ತೆರವು ಮಾಡ್ತಾ ಇದ್ದೀರಿ ಅಂತ. ಅಂದರೆ ವೋಟರ್ ID, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ಇರುವುದು ಇನ್ಯಾರ್ದೋ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋದಕ್ಕೆ ಪರ್ಮಿಷನ್ ಲೆಟರು ಅಂತ ಆಗಬಾರ್ದಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಪರ್ಮಿಷನ್ ಲೆಟರ್ ಅಂತ ಆಗಬಾರ್ದು ಈ ಕಾರ್ಡ್ಗಳು. ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ವಿರುದ್ಧ, ಸರ್ಕಾರದ ವಿರುದ್ಧ. ಕೇಳಿಸ್ಕೊಳ್ಳಿ. ಮುಂದಿನ ಸುದ್ದಿಗೆ ಹೋಗೋಣ. 5 ದೇಶಗಳ ಪ್ರವಾಸ ಮುಗಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ವಾಪಸ್ಸಾದ ನಂತರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಮಾಡಿದ್ದಾರೆ. ಇದು ಮಂತ್ರಿ ಮಂಡಲ ಸಭೆ ಅನ್ನೋದಿಲ್ಲ, ಇದಕ್ಕೆ ಮಂತ್ರಿ ಪರಿಷತ್ ಸಭೆ ಅಂತಾರೆ. ಮಂತ್ರಿ ಮಂಡಲದಲ್ಲಿ ಬರೀ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ಇದರಲ್ಲಿ ಸ್ಟೇಟ್ ರ್ಯಾಂಕ್ ಮಿನಿಸ್ಟರ್ಸು ಇರ್ತಾರೆ. ಒಟ್ಟಾರೆ ಮಂತ್ರಿಗಳು ಅಂತ ಯಾರ್ಯಾರಿದ್ದಾರೆ ಎಲ್ಲರದು ಮೀಟಿಂಗ್ ಇದು. ಪ್ರಸಕ್ತ ವಿದ್ಯಮಾನದ ಚರ್ಚೆ ಆಯ್ತಂತೆ. ವಾರ್ ಸಿಚುವೇಶನ್ ಹೆಂಗಿದೆ, ಎನರ್ಜಿ ಕ್ರೈಸಿಸ್ನ ಸ್ಟೇಟಸ್ ಏನು, ಮುಂದುವರೆದ್ರೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇದರ ಇಂಪ್ಯಾಕ್ಟನ್ನು ಜನರ ಮೇಲೆ ಕಡಿಮೆ ಮಾಡುವುದಕ್ಕೆ ತೆಗೆದುಕೊಳ್ಳಬಹುದಾದ ಕ್ರಮಗಳೇನು, ತೆಗೆದುಕೊಂಡಿರುವ ಕ್ರಮಗಳೇನು, ಎಲ್ಲ ವಿಷಯ ಚರ್ಚೆ ಆಗಿದೆ. ಜೊತೆಗೆ ಡಿಪಾರ್ಟ್ಮೆಂಟ್ ವೈಸ್ ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆದಿದೆ. ಮಂತ್ರಿ ಪರಿಷತ್ ಸಭೆ ಇನ್ನೂ ನಡೀತಾ ಇದೆಯಂತೆ. ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಕೆಲಸ ಆಯಿತು, ಅಂದ್ಕೊಂಡಷ್ಟು ಆಗಿದೆಯಾ, ಆಗಿಲ್ಲವಾ, ಆಗಿಲ್ಲ ಅಂದರೆ ಯಾಕಾಗಿಲ್ಲ, ಎಲ್ಲ ನಡೀತಾ ಇದೆ. ಮುಂದಿನ ತಿಂಗಳ 10ನೇ ತಾರೀಖು ಬಂದರೆ ಪ್ರಧಾನಿ ನರೇಂದ್ರ ಮೋದಿಯವರ 3ನೇ ಅವಧಿಯ ಈ ಸರ್ಕಾರ ರಚನೆಯಾಗಿ 2 ವರ್ಷ ಆಗುತ್ತೆ. 2 ವರ್ಷ. ಮೊನ್ನೆ 20ನೇ ತಾರೀಕು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆಯಾಗಿ 3 ವರ್ಷ ಆಯಿತು. ಜೂನ್ 10ನೇ ತಾರೀಕು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ರಚನೆಯಾಗಿ 3ನೇ ಪೀರಿಯಡಿನ ಈ ಸರ್ಕಾರ ರಚನೆಯಾಗಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. 2 ವರ್ಷ ಕಂಪ್ಲೀಟ್ ಆದಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಕಂಪ್ಲೀಟ್ ಕ್ಯಾಬಿನೆಟ್ ರೀಶಫಲ್ ಅಂತೆ. ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಾರೋ ಅವರನ್ನು ಮುಂದುವರಿಸಿ, ಯಾರ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಇಲ್ವೋ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ. ಮುಂದಿನ ದಿನಗಳ ಬೇರೆ ಬೇರೆ ರಾಜ್ಯಗಳ ರಾಜಕಾರಣದ ಆಧಾರದ ಮೇಲೆ ಯಾರನ್ನ ತಗೋಬೇಕು ಕ್ಯಾಬಿನೆಟ್ಗೆ. ಮುಂದಿನ ವರ್ಷ ಫೆಬ್ರವರಿಗೆ ಉತ್ತರ ಪ್ರದೇಶ ಎಲೆಕ್ಷನ್ನು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕ್ಯಾಬಿನೆಟ್ಗೆ ಯಾರು ತಗೋಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದರ ಡಿಸಿಷನ್ ಆಗುತ್ತೆ ಅಂತ ಸುದ್ದಿ.
ಮುಂದಿನ ವಿಷಯಕ್ಕೆ ಹೋಗೋಣ. ತಮಿಳುನಾಡಿಂದೀಗ ಮುಖ್ಯಮಂತ್ರಿ ವಿಜಯ್ ಅವರ ಸಚಿವ ಸಂಪುಟ ವಿಸ್ತರಣೆಗೊಂಡಿತು. ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಟೋಟಲ್ 10 ಜನ ಆಗಿದ್ದರು ಪ್ರಮಾಣ ವಚನ ಸ್ವೀಕರಿಸಿದವರು. ಈಗ 23 ಜನ ಪ್ರಮಾಣ ವಚನ ಸ್ವೀಕರಿಸಿದರು. 23 ಜನರ ಪೈಕಿ 2 ಕಾಂಗ್ರೆಸ್ಸಿನ ಶಾಸಕರು. ನೋಡಿ, ಕಾಂಗ್ರೆಸ್ಸಿಗೆ ಗೆದ್ದವರು 5 ಜನ, 5 ಜನರಲ್ಲಿ 2 ಮಿನಿಸ್ಟರ್ ಆಗಿಬಿಟ್ರು. ಆಫ್ಟರ್ 1967 ಒಬ್ಬ ಕಾಂಗ್ರೆಸ್ಸಿಗ ಹಿಂಗೆ ಪ್ರಮಾಣ ವಚನ ತಗೊಳ್ತಾ ಇರೋದು ತಮಿಳುನಾಡಿನಲ್ಲಿ 1967 ನಂತರ. ಅಂದರೆ ಏನು, ಹೆಚ್ಚು ಕಡಿಮೆ ಒಂದು 59 ವರ್ಷ ಆಯಿತು. 58-59 ವರ್ಷಗಳ ನಂತರ ಕಾಂಗ್ರೆಸ್ ಚಿಹ್ನೆಯ ಮೇಲೆ ಗೆದ್ದು ಬಂದವನೊಬ್ಬ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಆಫ್ಟರ್ 59 ಇಯರ್ಸ್. DMK ಜೊತೆ ಮೈತ್ರಿಲಿದ್ದರು. DMKದವರು ಇಟ್ಕೊಂಡಿರ್ತಿದ್ರು ಅಷ್ಟೇ, ಜೊತೆಗೆ ಮಂತ್ರಿಗಿರಿ ಎಲ್ಲ ಕೊಡ್ತಿರಲಿಲ್ಲ. ನೋಡಿ, ಲಾಸ್ಟ್ ಟೈಮು 2021 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 18 ಸ್ಥಾನ ಗೆದ್ದಿತ್ತು, ಒಬ್ಬರು ಮಿನಿಸ್ಟ್ರಿ ಇಲ್ಲ. ಅದಕ್ಕಿಂತ ಹಿಂದಿನ ಚುನಾವಣೆ 36-37 ಗೆದ್ದಿದ್ರು ಕಾಂಗ್ರೆಸ್ನವರು, ಒಬ್ಬರು ಮಿನಿಸ್ಟ್ರಿ ಇಲ್ಲ. ಸ್ವಂತ ಬಲದ ಮೇಲೆ ನಮಗೆ ನಂಬರ್ಸ್ ಇದೆ ರೀ, ನಿಮ್ಗೆ ಯಾಕೆ ಮಿನಿಸ್ಟರ್ ಮಾಡೋಣ ಅಂತಿದ್ರು. ಸ್ವಂತ ಬಲದ ಮೇಲೆ ನಮಗೆ ನಂಬರ್ ಇದೆ, ನಿಮಗೆ ಯಾಕೆ ಮಿನಿಸ್ಟರ್ ಮಾಡೋಣ ಅಂತ. ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿವಸ 9 ಜನ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 9 ಜನ TVK ಅವರೇ. ಇವತ್ತು 23 ಜನ. 23 ಜನರಲ್ಲಿ 21 ಜನ TVK ಅವರು, 2 ಕಾಂಗ್ರೆಸ್ನವರು. ಕಮ್ಯುನಿಸ್ಟ್ ಪಾರ್ಟಿಯವರು ಸಚಿವ ಸಂಪುಟದ ಭಾಗ ಆಗಲಿಲ್ಲ. 2 CPI ಮತ್ತು CPIM ಇಬ್ಬರೂ ಆಗಲಿಲ್ಲ. VCKದವರು ಆಗಲಿಲ್ಲ. AIADMK 20 ಜನ ಕೈ ಎತ್ತಿದಾರಲ್ಲ, ಅವರು ಮಿನಿಸ್ಟರ್ ಆಗೋದು ಬಿಡಿ, ದೂರದ ಮಾತದು, ಅವರು ಆಗಲಿಲ್ಲ. ಅವ್ರನ್ನೇನಾದ್ರು ಕ್ಯಾಬಿನೆಟ್ನಲ್ಲಿ ಸೇರಿಸ್ಕೊಂಡ್ರೆ ನಾವು ನಿಮ್ಮ ಜೊತೆಗಿರೋದಿಲ್ಲ ಅಂತ ಉಳಿದವ್ರು ಹೇಳ್ತಾ ಇದ್ದಾರೆ. ಕಮ್ಯುನಿಸ್ಟ್ ಪಕ್ಷ VCKದವರು ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜೇಶ್ ಕುಮಾರ್ ರಾಹುಲ್ ಗಾಂಧಿಯವರಿಗೆ, ರಾಜೀವ್ ಗಾಂಧಿಯವರಿಗೆ, ಕಾಮರಾಜ್ ಅವರಿಗೆ ಜೈಕಾರ ಹಾಕಿದ್ರು. ರಾಜೇಂದ್ರ ಅರ್ಲೇಕರ್ ಇದ್ದರು ಪ್ರಮಾಣ ವಚನ ಕೊಡುವುದಕ್ಕೆ. ರಾಜ್ಯಪಾಲರು ಇದು ನಿಮ್ಮ ಪ್ರಮಾಣ ವಚನದ ಭಾಗ ಅಲ್ಲ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ, ಸ್ವಲ್ಪ ಟೈಮ್ ಇದೆ. ರಾಜಕೀಯ ಅಂದರೆ ಎಷ್ಟು ವಿಚಿತ್ರ ಅನ್ನೋದು ಹೇಳ್ಬಿಡ್ತೀನಿ ನಾನು ನಿಮಗೆ. DMK ಜೊತೆಗಿನ ಮೈತ್ರಿಯಲ್ಲಿ ಕಾಂಗ್ರೆಸ್ ಇತ್ತು. DMK ಚುನಾವಣೆಯನ್ನು ಸೋಲ್ತು, ಅಧಿಕಾರಕ್ಕಂತೂ ಬರೋದಿಲ್ಲ. ಥಟ್ ಅಂತ ಕಾಂಗ್ರೆಸ್ನವ್ರು ಬಿಟ್ಟು TVK ಜೊತೆಗೆ ಬಂದುಬಿಟ್ರು. ಏನು ಕಂಡು ಕೇಳರಿಯದ್ದೇನಲ್ಲ, ರಾಜಕಾರಣದಲ್ಲಿ ಅದೆಲ್ಲ ನಡೆಯುತ್ತೆ. ಬಟ್ ಸೈದ್ಧಾಂತಿಕ ರಾಜಕಾರಣ ಅಂತ ಬಂದರೆ ಏನೇನಾಗುತ್ತೆ ನೋಡಿ ನೀವು. 1991ರಲ್ಲಿ ರಾಜೀವ್ ಗಾಂಧಿಯವರ ಕಗ್ಗೊಲೆಯಾಗೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ಚಂದ್ರಶೇಖರ್ ಪ್ರಧಾನಮಂತ್ರಿಯಾಗಿದ್ದರು. ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಅದು. ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಪೀಕ್ನಲ್ಲಿತ್ತು. LTTE ಅವರು ಶ್ರೀಲಂಕಾದಲ್ಲಿ ಏನೇನು ಮಾಡಬೇಕೋ ಮಾಡಿ ಬಂದು ತಮಿಳುನಾಡಿಗೆ ಬಂದುಬಿಡೋರು. 38 ಕಿಲೋಮೀಟ್ರು ಶ್ರೀಲಂಕಾದ ಈ ಬಾರ್ಡ್ರಿಗೂ ಭಾರತದ ಆ ಬಾರ್ಡ್ರಿಗೂ 38 ಕಿಲೋಮೀಟ್ರ್ ಅಷ್ಟೇ. ಈ ಕಡೆ ಬಂದುಬಿಡ್ತಿದ್ರು ಕೈಗೆ ಸಿಕ್ಕ ಬೋಟ್ ಹತ್ಕೊಂಡು. ಅಲ್ಲಿ DMK ಸರ್ಕಾರ ಇತ್ತು ತಮಿಳುನಾಡಿನಲ್ಲಿ. LTTE ಅವರಿಗೆ ಫುಲ್ ಸಪೋರ್ಟು. ಒಳಗೆ ಬಂದರೆ ಕರ್ಕೊಳ್ಳೋದೇನು, ಅವ್ರಿಗೆ ಗಾಯಗೊಂಡಿದ್ರೆ ಟ್ರೀಟ್ಮೆಂಟ್ ಕೊಡೋದು ಎಲ್ಲ. ಕಾಂಗ್ರೆಸ್ಸಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು. ಅದಕ್ಕಿಂತ ಮುಂಚೆ ರಾಜೀವ್ ಗಾಂಧಿ ಅವರು ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸಿ ಶ್ರೀಲಂಕನ್ ಗೌರ್ಮೆಂಟ್ ಜೊತೆಗೆ ನಿಂತ್ಕೊಂಡು ಎಲ್ಲ ಆಗಿತ್ತಲ್ವ. ಕಾಂಗ್ರೆಸ್ಸು ಚಂದ್ರಶೇಖರ್ರಿಗೆ ಹೇಳ್ತು, ಪ್ರಧಾನಮಂತ್ರಿ ಚಂದ್ರಶೇಖರ್ರಿಗೆ ವಜಾ ಮಾಡಿ ಈ DMK ಗೌರ್ಮೆಂಟನ್ನು ಅಂತ, ವಜಾ ಮಾಡ್ಬೇಕು ನೀವು ಈ DMK ಗೌರ್ಮೆಂಟನ್ನು ಅಂತ. ಆರ್ಟಿಕಲ್ 356 ಬಳಸಿ ಚಂದ್ರಶೇಖರ್ ಇದ್ದವರು, ಪ್ರಧಾನಮಂತ್ರಿ ಆಗಿದ್ದವರು, ರಾಷ್ಟ್ರಪತಿಗಳ ಮೂಲಕ DMK ಸರ್ಕಾರನ ವಜಾ ಮಾಡಿಬಿಟ್ರು. ಯಾಕೆ? LTTE ಸಪೋರ್ಟಿಗೆ ನಿಂತಿದ್ದೀರಿ ನೀವು, ದೇಶದ ಸಾರ್ವಭೌಮತೆಯ ವಿರುದ್ಧ ಹೋಗ್ತಾ ಇದ್ದೀರಿ ನೀವು ಅಂತ. ಕರುಣಾನಿಧಿ ಸರ್ಕಾರ ವಜಾ ಮಾಡಿಬಿಟ್ರು. ಅದಾದ ನಂತರ ರಾಷ್ಟ್ರಪತಿ ಆಡಳಿತ, ಎಲೆಕ್ಷನ್ ಘೋಷಣೆ ಆಯಿತು. ತಮಿಳುನಾಡು ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಒಟ್ಟೊಟ್ಟಿಗೆ ಎಲೆಕ್ಷನ್ನು. ರಾಜೀವ್ ಗಾಂಧಿ ಪ್ರಚಾರ ಮಾಡೋದಕ್ಕೆ ಹೋದರೂ LTTE ಅವರು ಹೊಡೆದ್ಬಿಟ್ರು ಶ್ರೀಪೆರಂಬದೂರಿನಲ್ಲಿ 1991. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ಸು
AIADMK ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು ಜಯಲಲಿತಾ ಅವ್ರ ಜೊತೆಗೆ. ರಾಜೀವ್ ಗಾಂಧಿ ಅವರ ಕಗ್ಗೊಲೆ ಆಯಿತು. ದೊಡ್ಡ ಬಹುಮತದೊಂದಿಗೆ ಜಯಲಲಿತಾ ಗೆದ್ದು ಬಂದರು. 164 ಸ್ಥಾನ ಗೆದ್ದರು ಅವರು. ಆ್ಯಕ್ಚುಲಿ ಕರುಣಾನಿಧಿ 142 ಸ್ಥಾನ ಗೆದ್ದು ಮೆಜಾರಿಟಿಯೊಂದಿಗೆ ಅಧಿಕಾರದಲ್ಲಿದ್ದರು. ಅವ್ರು ಸರ್ಕಾರ ವಜಾ ಮಾಡಿಬಿಟ್ರು. LTTಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನೀವು ಅಂತ. 164 ಸ್ಥಾನ ಗೆದ್ದು ಜಯಲಲಿತಾ ಅಧಿಕಾರಕ್ಕೆ ಬಂದರು. ಕಾಂಗ್ರೆಸ್ AIADMK ಮೈತ್ರಿ ನಡ್ಕೊಂಡು ಹೋಗ್ತಾ ಇತ್ತು. ಅದಾದ ಮೇಲೆ ಮತ್ತೆ DMK ಜೊತೆಗೆ ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿತು. ಬೇರೆ ಬೇರೆ ಸನ್ನಿವೇಶಗಳ ಬದಲಾಗ್ತಾ ಹೋದವು. ಪೂರ್ತಿ ಕಥೆ ಹೇಳಿದರೆ ಅರ್ಧ ಗಂಟೆ ಬೇಕದಕ್ಕೆ. ಅಂದರೆ ನೀವು LTTಯನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕೊಂದು ಸರ್ಕಾರ ವಜಾ ಮಾಡಿ ಆ LTTನೇ ಇವರು ಸುಪ್ರೀಂ ಲೀಡರ್ನ ಹೊಡೆದು ಹಾಕಿದ ಮೇಲೆ LTTಯನ್ನು ಸಪೋರ್ಟ್ ಮಾಡಿದ ಪಕ್ಷದೊಂದಿಗೆ ಹೋಗಿ ಮತ್ತೆ ಮೈತ್ರಿ. ಈಗ ಇನ್ನೂ ಪೀಕಿಗೆ ಹೋಗಿದೆ ಇದು. DMK LTT ಸಿಂಪಥೈಸರ್ಸ್ ಅಂತ ಗೊತ್ತಿತ್ತು ತಾನೇ. ಅವ್ರ ಜೊತೆಗೆ ಸೇರ್ಕೊಂಡು ಮೈತ್ರಿ. ಈಗ ಅವ್ರನ್ನ ಬಿಟ್ಟು ಬಂದು ಸೇರಿಕೊಂಡಿದ್ದು TVKನ. TVKಲ್ಲಿ ಯಾರಿದ್ದಾರೆ? VCK ಇದೆ ಪಕ್ಷ. 5 ಸ್ಥಾನ ಗೆದ್ದಿದೆ VCK ಅವರು ಲಿಟ್ರಲಿ ಪ್ರಭಾಕರನ್ ಪೋಸ್ಟರ್ ಅಂಟಿಸಿಕೊಂಡು ಪ್ರಚಾರ ಮಾಡ್ತಾರೆ. ಅಂದರೆ ರಾಜೀವ್ ಗಾಂಧಿಯವರ ಹಂತಕರ ಸಂಘಟನೆಯ ನಾಯಕನ ಪೋಸ್ಟರ್ ಅಂಟಿಸಿಕೊಂಡು VCKದವರು ತಮಿಳುನಾಡಿನಲ್ಲಿ ಪ್ರಚಾರ ಮಾಡೋದು. ಅವರ ಜೊತೆಗೆ ಗೌರ್ಮೆಂಟಿನ ಭಾಗ. ಈಗ ಯಾರು? ರಾಜೀವ್ ಗಾಂಧಿ ಈ ದೇಶಕ್ಕಾಗಿ ಬಲಿದಾನ ಮಾಡಿದರು ಅಂತ ಹೇಳುವವರು ಪ್ರಭಾಕರನ್ ಅವರ ಪೋಸ್ಟರ್ ಹಾಕ್ಕೊಂಡು ಪ್ರಚಾರ ಮಾಡಿ ಗೆದ್ದು ಬರುವಂಥ VCK 2 ಸ್ಥಾನ ಗೆದ್ದಿದ್ದಾರೆ ಅವರು. ಪ್ರಭಾಕರನ್ ಪೋಸ್ಟರ್ ಹಾಕಿ ಚುನಾವಣೆಯನ್ನು ಗೆಲ್ಲುವಂಥ VCKಯ ಜೊತೆಗೆ ಸರ್ಕಾರದಲ್ಲಿ ವಿಜಯ್ಗೂ ಈ ಸೆಂಟಿಮೆಂಟ್ ಗೊತ್ತು. ನೋಡಿ, ಮೊನ್ನೆ 18ನೇ ತಾರೀಕು ಪ್ರಭಾಕರನ್ನು ಸತ್ತು ಎಷ್ಟೋ ವರ್ಷ ಆಯಿತು. ಪ್ರಭಾಕರನ್ ಸತ್ತಿದ್ದು ಯಾವಾಗ? 2009ರಲ್ಲಿ. ಮೊನ್ನೆ 18ಕ್ಕೆ ಪ್ರಭಾಕರನ್ ಸತ್ತೆ ಒಂದಷ್ಟು ವರ್ಷ ಆಯಿತು. ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ. ಶ್ರದ್ಧಾಂಜಲಿ ಮುಲ್ಲಿವೈಕ್ಕಲ್ ಅನ್ನುವ ಜಾಗದಲ್ಲಿ ಪ್ರಭಾಕರನ್ ಶ್ರೀಲಂಕಾ ಆರ್ಮಿಯ ಗುಂಡು ತಿಂದು ಸತ್ತೋಗಿದ್ದು. ಮುಲ್ಲಿವಕ್ಕಲ್ ಈಸ್ ಇನ್ ಅವರ್ ಹಾರ್ಟ್ಸ್ ಅಂತ ಟ್ವೀಟ್ ಮಾಡಿದ್ರು ವಿಜಯ್. 18ನೇ ತಾರೀಕು ಪ್ರಭಾಕರನ್ ಸತ್ತು ಒಂದಷ್ಟು ವರ್ಷ ಆಯಿತು. 2009ರಲ್ಲಿ ಪ್ರಭಾಕರನ್ ಸತ್ತಿದ್ದು. ಅದರ ಮಾರನೇ ದಿವಸ 19ನೇ ತಾರೀಕು ರಾಜೀವ್ ಗಾಂಧಿಯವರ ಪುಣ್ಯಸ್ಮರಣೆ. ರಾಜೀವ್ ಗಾಂಧಿ ಪುಣ್ಯಸ್ಮರಣೆಗೆ ಏನೂ ಟ್ವೀಟ್ ಮಾಡೋದಿಲ್ಲ ವಿಜಯ್. ಹೆಂಗಿದೆ ನೋಡಿ ಇದು. ರಾಜೀವ್ ಗಾಂಧಿ ಪುಣ್ಯಸ್ಮರಣೆಗೆ ಏನೂ ಟ್ವೀಟ್ ಮಾಡೋದಿಲ್ಲ. BJPಯವರು PDP ಜೊತೆಗೆ ಸೇರ್ಕೊಂಡು ಕಾಶ್ಮೀರದಲ್ಲಿ ಸರ್ಕಾರ ರಚಿಸಿದಾಗಲೂ ಹೀಗೆ ಸೈದ್ಧಾಂತಿಕವಾಗಿ ನೀವೆಲ್ಲಿ ಇವರೆಲ್ಲಿ ಅಂತ, ಸೈದ್ಧಾಂತಿಕವಾಗಿ ಅವರೆಲ್ಲಿ ಇವರೆಲ್ಲಿ ನೀವು ಸೇರ್ಕೊಂಡು ಸರ್ಕಾರ ಮಾಡಿಬಿಟ್ರಲ್ಲ. ಇಲ್ಲಂಗೆ ಅದೇ ಪ್ರಶ್ನೆ. ರಾಹುಲ್ ಗಾಂಧಿಯವರ ತಂದೆಯ ಕಗ್ಗೊಲೆ ಮಾಡಿದ ಸಂಘಟನೆಯ ಕಟ್ಟರ್ ಬೆಂಬಲಿಗರು ಇವತ್ತು ರಾಹುಲ್ ಗಾಂಧಿಯವರ ಪಕ್ಷದ ಶಾಸಕರುಗಳ ಜೊತೆಗೆ ಸರ್ಕಾರದಲ್ಲಿದ್ದಾರೆ. ರಾಜಕಾರಣ ಅಂದ್ರೇ ಹಿಂಗೆ ರಾಜಕಾರಣ ಅಂದರೆ. ಮತ್ತು ಏನು ವಂದೇ ಮಾತರಂಗೆ ಸಂಬಂಧಿಸಿದ ವಿವಾದ ಆಗಿದೆ, ಬೇರೆ ಬೇರೆ ವಿವಾದಗಳಾಗಿದ್ದಾವೆ. ಅದನ್ನು ದಾಟ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ. ನೀಟ್ ವಿರುದ್ಧ ಇವತ್ತು ನಡೆದಂಥ ಪ್ರತಿಭಟನೆ ದೇಶದಾದ್ಯಂತ ಕಾಂಗ್ರೆಸ್ ಇದನ್ನು ಪ್ರತಿಭಟಿಸ್ತಾ ಇದೆ. ಆಗಬೇಕಾದದ್ದೇ. ನೀಟ್ ಕ್ವಶನ್ ಪೇಪರ್ ಲೀಕ್ ನೆನಪಾದ್ರೆ ಸಿಟ್ಟು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟು, ಮಕ್ಕಳಿಗೆ ಹಾಕೋ ಡೈಪರ್ ಲೀಕ್ ಆಗೋದಿಲ್ಲ ರೀ, ನಿಮ್ಮ ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ. ಅಂದರೆ ಡೈಪರ್ ಕಂಪ್ನಿಯವರು ಕೂಡ ಅಷ್ಟು ಫುಲ್ ಪ್ರೂಫಾಗಿ ಮಾಡ್ತಾರೆ ಅವುಗಳನ್ನು. 22-23 ಲಕ್ಷ ಮಕ್ಕಳು ಬರಿತಾ ಇರುವ ಪರೀಕ್ಷೆ ಕ್ವಶನ್ ಪೇಪರ್ನ ಫುಲ್ ಪ್ರೂಫಾಗಿ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ ಅಂತಂದರೆ, ಕರ್ನಾಟಕದಲ್ಲಿ 1,40,40,000 ಮಕ್ಕಳು ಎಕ್ಸಾಮ್ ಬರೆದ್ರು. ಇನ್ನೊಂದು ಬರಿಬೇಕಂತೆ. ರಾಜಭವನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ದೃಶ್ಯ ಇದು. ಇದು ರಾಜಸ್ಥಾನದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು. ದೇಶದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಶಿಕ್ಷಣ ಸಚಿವರು.
4 ಮಕ್ಕಳು ನೇಣಾಕೊಂಬಿಟ್ವಲ್ರಿ. ನೀವು ಮಾಡೋದಿರಲಿ. ಮುಂಚೆ CET ಇತ್ತು. CET ಕರೆಕ್ಟಾ, ನೀಟ್ ಕರೆಕ್ಟಾ, CET ಬೆಟ್ರಾ, ನೀಟ್ ಬೆಟ್ರಾ, ಆ ಡಿಬೇಟ್ಗೆ ಹೋಗ್ತಾ ಇಲ್ಲ ನಾನು. ನೀಟ್ ಅನ್ನೋದು ಶುರುವಾಗಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಆರೋಪ ಇದೆ, ನನಗೆ ಕರೆಕ್ಟಾಗಿ ಸಂಖ್ಯೆ ಇಲ್ಲ, 5 ಸಲ ಲೀಕ್ ಆಗಿದೆಯಂತೆ ಕ್ವಶನ್ ಪೇಪರು. 5 ಸಲ ಕ್ವಶನ್ ಪೇಪರ್ ಲೀಕ್ ಆಗಿರೋದು. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಪ್ರದೀಪ್ ಈಶ್ವರ್ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಈಗ ಸೋರಿಕೆಯಾಗಿದೆ. ಸೋರಿಕೆಗೆ ಜವಾಬ್ದಾರರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಾಗಲಿ ಅಥವಾ ಈ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಾಗಲಿ ಜವಾಬ್ದಾರಿಯನ್ನ ಒತ್ತುಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ನೀಟ್ ಪರೀಕ್ಷೆಗೆ ಇನ್ನೊಂದು ದಿನವನ್ನ ನಿಗದಿ ಮಾಡಿದ್ದಾರೆ. ಆ ನಿಗದಿ ಮಾಡಿ ಕೈ ತೊಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಹಿಂದೆ ಇದ್ದಂತ ಪದ್ಧತಿಯನ್ನ ಬದಲಾವಣೆ ಮಾಡಿ 2016ರಲ್ಲಿ ನೀಟ್ ಪದ್ಧತಿಯನ್ನ ಜಾರಿಗೆ ತಗೊಬಂದ್ರು. ಜಾರಿಗೆ ಬಂದು 10 ವರ್ಷಗಳಲ್ಲಿ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಇವರ ಕುಟುಂಬದವರಿಗೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಕೂಡಲೇ ನಿರ್ವಹಿಸಬೇಕು. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು. ಮೋದಿ ಅವರು ಯುರೋಪ್ ಪ್ರವಾಸದಲ್ಲಿದ್ದಾರೆ, ಕೂಡಲೇ ವಾಪಸ್ ಬರಬೇಕು, ಮೊಟಕುಗೊಳಿಸಿ ಬಂದು ಯುವಕರ ಬೇಸರ ಕ್ಷಮೆ ಯಾಚಿಸಬೇಕು. ಪರೀಕ್ಷೆ ಬರೆದಿರ್ತಕ್ಕಂಥ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಬೇಕು. ಕೇಂದ್ರೀಕರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬಾರದು. ಡಾಕ್ಟರ್ಗಳಾಗಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮಕ್ಕಳು ಅವರಿಗೆ CET ಬರೀಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಆಯಾ ರಾಜ್ಯಗಳಿಗೆ ಕೊಡಬೇಕು. ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯವ್ರ ಯೋಗ್ಯತೆ. ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಾಧಾನ್ಯ ಅಂತ ಕರಿಬೇಕು ನಾವು. ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಮಾಡ್ತಾರೆ. ऑनरेबल प्राइम मिनिस्टर मोदी जी, आप मन की बात कर रहे हैं, मेडिकल एस्पिरेंट्स का धड़कन के बाद कौन सुनना है? नम तेजस्वी सूर्य ಶನಿವಾರದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡಲ್ಲ. ಇಂಥ ನಾಲಾಯಕ ಎಂಪಿಗಳನ್ನ ನಾವು ಲೋಕಸಭೆ ಕಳಿಸಿದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀವಿ. ನೋಡಿ, ನರೇಂದ್ರ ಮೋದಿ ಅವರ 5 ದಿನಗಳ ವಿದೇಶ ಪ್ರವಾಸದಲ್ಲಿ ಮಾತನಾಡುವುದಕ್ಕೆ ಅಂತ ಸಿಕ್ಕಿರೋದು ಮೆಲೋನಿ ಅವರಿಗೆ ಮೆಲಡಿ ಕೊಟ್ಟಿರೋದು ಒಂದೇ. ಮೆಲಡಿ ಕೊಟ್ಟ ಕಿಲಾಡಿ ಅಂತಾರೆ ಇವರು. ಚಿತ್ರ ಅನಿಸುತ್ತಪ್ಪ. ರಾಹುಲ್ ಗಾಂಧಿಯವರು ರಾಯಬರೇಲಿಯಲ್ಲಿ ಮಾತನಾಡುವಾಗ ಆ ಶಬ್ದ, ಮುಖದ ಎಕ್ಸ್ಪ್ರೆಷನ್ ನೋಡಿ ಅದೊಂಥರ ನಾಟ್ ಇನ್ ಗುಡ್ ಟೇಸ್ಟ್. ಈ ಸಮಯದಲ್ಲಿ ಮಾಡಿದ ಈ ವಿದೇಶ ಪ್ರವಾಸದಿಂದ ಭಾರತಕ್ಕೆ ಏನು ಲಾಭ ಆಯಿತು? ಲಾಭ ಆಗಲಿಲ್ವಾ? ಈ ಹಿಂದಿನ ವಿದೇಶ ಪ್ರವಾಸಗಳ ಲಾಭ ಬಂದಿದೆಯಾ? ಚರ್ಚೆ ಅಂಥವಾಗಬೇಕಪ್ಪ. 50 ರೂಪಾಯಿದ ಮೆಲಡಿ ಚಾಕ್ಲೇಟ್ ತಗೊಂಡೋಗಿದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಈ ಹಿಂದೆ ಯಾರ್ಯಾರ ವಿದೇಶ ಪ್ರವಾಸದಲ್ಲಿ ಏನೇನಾಗಿದ್ವು ಅಂತ ಪಟ್ಟಿಗಳನ್ನು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಕೆಲವರಿಗೆ ಬೇಜಾರಾಗತ್ತೆ. ರಾಜಕೀಯದಲ್ಲಿ ಚರ್ಚೆಗಳ ಗುಣಮಟ್ಟ ಹಿಂಗಿದೆ. ಬಟ್ ಈ ನೀಟ್ ವಿಷಯ ಮಾತ್ರ ಅನ್ಪಾರ್ಡನೇಬಲ್, ಕ್ಷಮಿಸೋದಕ್ಕಾಗದೇ ಇರುವಂಥದ್ದು. ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಕು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.